ಏನಿಲ್ಲ, ಅದು ನನ್ನ ಯೂಟ್ಯೂಬ್ ಚಾನಲ್ 3-4 ತಿಂಗಳಿಂದ ಡಿಮಾನಿಟೈಸ್ ಆಗ್ಬಿಟ್ಟಿತ್ತ. ಹಂಗಾಗಿ ಯಾವ ವಿಡಿಯೋಸ್ ಏನು ಹಾಕಿರ್ಲಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋ ಪ್ಲಾನ್ ಐತಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತಂದು ಹೇಳಕ್ ಬಂದೆ. ವಿಡಿಯೋ ನೋಡೋ ಗದ್ದಲ್ದಾಗ ಮರ್ತು ಬಿಡ್ತೀರಾ. ಮತ್ತ ಹಂಗ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ಇಷ್ಟ ಆಗಿತ್ತಂದ್ರ ಒಂದು ಲೈಕ್ ಹೊಡೆದ್ ಬಿಡ್ರಿ, ಅಷ್ಟೇ ಸಾಕ್, ಮತ್ತೇನ್ ಬಿಡ. ವಿಡಿಯೋ ಚಲೋ ಮಾಡೆ. ಅಲ್ಲ ಅಮ್ಮ, ಒಂದ್ 2,000 ರೂಪಾಯಿ ಫೋನ್ ಪೇ ಮಾಡಿ ಪಟ್ಟಣ. ಅರ್ಜೆಂಟ್. ಜಲ್ದಿ. ಅಳದೇವ್ರು, 1,000 ರೂಪಾಯಿ ಫೋನ್ ಪೇ ಮಾಡ. ಪೊಲೀಸರು ಕೈ ಹೊಡೆದಾರ. ಅರ್ಜೆಂಟ್ ಒಂದ್ ಕೆಲಸ ತಗೊಂತೀನಿ, ಜಲ್ದಿ ಯಾಕೆ ಆಯಪ್ಪ. ಓಕೆ ಥ್ಯಾಂಕ್ ಯು ಜನ, ಥ್ಯಾಂಕ್ ಯು. ಹೇ ಅದನ್ನ ಯಾಕೆ ಹಂಗ ಹಿಡ್ದಿ ಭೂಮಿ? ಕೆಳಗಿಡದನ ಕಾಸ್ಟ್ಲಿ ಬಾಟಲ್. ನಮ್ಮ ಮನೆಯವ್ರ ಕಡೆ ರೊಕ್ಕ ಅದಕ್ಕೆ ಕೇಳಾತಿ. ಬರ್ತಡೆಗೆ 12,000 ರೂಪಾಯಿ ಇಲ್ಲಿ ಕಳಿಸಿದ ಬೇಕಂತಿಯಲ್ಲ, ಅದಕ್ಕ ರೊಕ್ಕ ಇಲ್ಲ ನನ್ ಕಡೆ. ಬಾಟ್ಲಿ ಹುಷಾರ ರೀ, ಫಂಕ್ಷನ್ ಲೇಟ್ ಆಗತೈತಿ, ಜಲ್ದಿ ಬರ್ರಿ. ಆಟೋದಾಗ ಬರ್ಲಾರ್ದ ಏನ ಹಾರ್ಕೊಂಡೋಕೆ ಏನ? ನೀವ್ ಕುಡಿಯೋದ್ ಬಿಟ್ಟಿದ್ರ ಅದ ರೊಕ್ಕದೊಳಗ ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ ಬರ್ತಿತ್ತು. ನಿಮ್ಮ ಅಪ್ಪ ಏನು ಹೊಡಿತಾನ? ಇಲ್ಲ. ಸಿಗರೇಟ್ ಹೊಡಿತಾನ? ಇಲ್ಲ. ಮತ್ ನಿಮ್ಮ ಅಪ್ಪನ ಕಡೆ ಕಾರ್ ಇಲ್ಲ? ತಡಿ ಕೆಳಗೆ ಬಿಡ್ತೀನಿ. ಅಲ್ಲ ಮಾವ, ಹಲೋ, ಎಣ್ಣೆ ಹೊಡಿತೀರಿ? ಹೌದ್ರಿ, ಯಾಕ್ರಿ ಏನಾತು? ಕಿತ್ತೋದ್ ಫ್ಯಾಮಿಲಿ, ಹೇಳೋದು ಶಾಸ್ತ್ರ, ತಿನ್ನೋದು ಬದ್ನಿಕಾಯಿ. ರೀ, ಎಲ್ ಕರ್ಕೊಂಡ್ ಹೊಂಟಿರಿ ನಂಗ? ಬಾ ಹೇಳ್ತೀನಿ, ಸರ್ಪ್ರೈಸ್ ಐತಿ. ಕಣ್ಣು ಮುಚ್ಚಿ ಕರ್ಕೊಂಡ್ ಹೋಗಿ ಅರ್ಧಾರ ಬಾವ್ಯಾಗ ದುಃಖಂಗಿಲ್ಲಲ್ಲ ಮತ್ತ. ಬರೀ ಡೌಟ್ ಪಡ್ದ ಆತ್ ನೋಡ್ ನಿಂದ. ಹೈ, ಹೊಸ ಕಾರು. ಹೊಸದಲ್ಲ, ಸೆಕೆಂಡ್ ಹ್ಯಾಂಡ್. ಇರ್ಲಿ ಬಿಡ್ರಿ, ಯಾವ್ದೋ ಒಂದ್ ಒಟ್ಟ ಕಾರ್. ಮೊದ್ಲು ಮಗಳ ಮನೆ ಆಶಾ ಆಂಟಿಗೆ ಹೇಳಿ ಉರ್ಸ್ಬೇಕು. ಯಾಕೆ ಮಮ್ಮಿ? ಆಕಿ ಗಂಡ ಮೊನ್ನೆ ಸೆಕೆಂಡ್ ಹ್ಯಾಂಡ್ ಓಮಿನಿ ಕಾರ್ ತಗೊಂಬಂದ, ಓಣ್ಯಾಗೆಲ್ಲಾ ಉದ್ರಿ ಬಿಲ್ಡಪ್ ತಗೊಂಡಾಳ. ಹೌದ? ಎಷ್ಟ್ ಕೊಟ್ರಿ? ಓನ್ಲಿ 80,000. 80,000? ಅಷ್ಟೊಂದ್ ದುಡ್ಡು ಎಲ್ಲಿಂದ ಬಂತ? ಅದು ಮದ್ವೆಯಾಗ ನಿಮ್ಮಪ್ಪ ಗೋಲ್ಡ್ ಚೈನ್ ಗಿಫ್ಟ್ ಕೊಟ್ಟಿದ್ನಲ್ಲ. ಬಿಟ್ಬಿಟ್ಟೆ. ಕಾಸಾ ಚಲಕ್ಕೂ ಲಿಪ್ಸ್ಟಿಕ್ ಹಾಕೊಂಡು ಹೋಗುದಾ? ಅದು ಏನ್ ನೋಡ್ತಾರ ಏನ ಇದ್ರಾಗ? ಯಾರ್ದು ಆಕ್ಟಿಂಗ್, ಯಾರ್ದು ಓವರ್ ಆಕ್ಟಿಂಗ್ ಅನ್ನೋದ ಗೊತ್ತಾಗವಲ್ದು. ಹೇಳ ಬಕೆಟೆ. ನನ್ನ ಹೆಂಡತಿ ಊರಾಗಿಲ್ಲ, ಮಸ್ತ್ ಪಾರ್ಟಿ ಮಾಡ್ಬಿಡುಂಬಾ. ಹೌದಾ? ಈ ಬಾಟ್ಲ್ ಓಪನ್ ಮಾಡೋದ್ರಾಗ ನಿಮ್ ಮನಿ ಬೆಲ್ ಹೊಡೆದಿರ್ತೀವಿ ನೋಡ. ಕುಡ್ಕೊಂಬಂದ್ರ ಮನಿಗೆ ಎಂಟ್ರಿ ಇಲ್ಲ. ನಾ ಕುಡಿದ್ರ ಮನಿಗೆ ಬರೋದಿಲ್ಲ. ಯಾಕಲೆ ನಿನ್ನ ಹೆಂಡ್ತಿ ನಿಂಗ ಮನ್ಯಾಗ ಕುಡಕ್ ಬಿಡಂಗಿಲ್ಲ? ಹೊರಗೆ ಹೋಗಿ ಬಂದ್ರೆ ಸಾಕು, ಬಾಯಿಗೆ ಅಲ್ಕೊಂಬಿಟ್ರೆ ಚೆಕ್ ಮಾಡ್ತಾಳೆಪ್ಪ. ಹಂಗಂದ್ರ ಅದ ಪೊಲೀಸ್ ಹಿಡ್ದಾಗ ಕುಡ್ದಾನಿಲ್ಲ ಅಂತ ಚೆಕ್ ಮಾಡ್ತಾರಲ್ಲ, ಅದ ಮಷೀನ್. ಅವ್ರಪ್ಪ ಪೊಲೀಸ್ ಅದನ್ನಂತ ಸುಮ್ಮದಿನಿ, ಇಲ್ಲ ಅಂದಿದ್ರ ಫೋನ್ ಹಚ್ಚುತ್ತಾಳ. ಹಲೋ ಚಿನ್ನ ರೀ, ನನ್ ಲಿಫ್ಟಿಕ್ ಮನ್ಯಾಗ ಮರ್ತ್ ಬಂದೆ ನಾನು. ಇನ್ನೊಂದ್ ಹಾಫ್ ಅನ್ ಅವರ್ ಬಿಟ್ ಜಲ್ದಿ ಬಸ್ ಸ್ಟಾಪಿಗೆ ಬಂದ್ ಪಿಕ್ ಮಾಡ್ರಿ. ಕೇಳೇ. ಹಲೋ ಹಲೋ ಕಾರ ನನ್ನ ಹೆಂಡತಿ ವಾಪಸ್ ಬರೋದಳಂತ್ಲೆ. ಲೇ, ನಾನ್ ಕುಡ್ದ್ ಮನಿಗ್ ಹೋದ್ರ ನನ್ನ ಹೆಂಡ್ತಿ ಮನಿಗ್ ಸೇರ್ಸಂಗಿಲ್ಲ. ನನ್ನ ಹೆಂಡತಿ ಬಂದ್ರ ಇಬ್ಬರನ್ನು ಸೇರಿಸಿ ಊರ್ಲಾಗ್ತಾಳೆ. ಪಟ್ಟಣ ಮುಗಿಸಿ ಜಾಗ ಖಾಲಿ ಮಾಡಿ. ಅಲ್ಲೇ ತಂಡ್ಯಾಗ ಶೆಟ್ಟಿ ಇವತ್ತ ಬಾಗ್ಲ ಮಾತ್ರ ತೆಗಿಯಂಗಿಲ್ಲ. ನಾ ವಾಪಸ್ ಬರ್ತೀನಿ ಅಂತಂದ ನಿಂಗೆ ಹೆಂಗ್ ಗೊತ್ತಿತ್ತ? ಅವ್ನ ಹೆಂಡತಿಗ್ ಕಾಲ್ ಮಾಡಿ ವಾಪಸ್ ಬರಾಕ್ ಹೇಳಿದ್ದ ನಾನು. ಈಗೇನ ಬಾಗ್ಲ ತೆಗಿತೀನಿ ಇಲ್ಲ? ಇಲ್ಲ. ನೀ ಹಿಂಗ ಮಾಡಿದ್ರೆ ನಾನು ನಿಮ್ಮ ಅಪ್ಪ ಮುಂದೆ ಹೇಳ್ತೀನಿ ನೋಡ. ನೀ ಹಿಂಗ ಮಾಡ್ರ ನಿಮ್ಮ ಅಪ್ಪನ ಮುಂದೆ ಹೇಳ್ತೀನಿ. ನಾಳೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಖರೇನಾ? ಖರೇನೆ. ಹೆಂಡತಿಯ ಕೊಡುಗೆ ಅಂತ ಬರಿಸ್ಬಿಡ್ಲಾ?
ರೀ ಹೋಗೋಣ. ಹೇಳ ಬಕೆಟ ಕಾರ್ಯ ನಮ್ಮ ಅಜ್ಜಿ ಮಲೇರಿಯಾ ಬಂದು ಮ್ಯಾಲ ಹೋಗ್ಬಿಟ್ಲೇ. ಭೂಮಿಕಾ ಹಾ ಶಾಪಿಂಗ್ ಕ್ಯಾನ್ಸಲ್. ಹಾ ಬಕೆಟ್ ಅವ್ರ ಅಜ್ಜಿ ತೀರ್ಕೊಂಡ್ಬಿಟ್ಟದಂತ. ಏಯ್ ಅಪ್ಪ ನಂಗೆ ಆಗಂಗಿಲ್ಲ ಅವ್ನ ಜೋಡಿ ಇರಾಕ. ಅಪ್ಪ ನಂಗೂ ಹಂಗಿಲ್ಲ ಈಕ ಜೊತೆ ಇರಾಕ. ಹಿಂಗಂದ್ರೆ ಹೆಂಗ್ರು? ನೀನು ಕ್ವಾರ್ಟರ್ ಇದ್ದಂಗ, ಆಕಿ ವಾಟರ್ ಇದ್ದಂಗ, ಎರಡು ಮಿಕ್ಸ್ ಆದ್ರ ಅಲ್ಲೇನ ಮಸ್ತ್ ಕಿಕ್ ಕೊಡುದು. ಕುಡುಕ್ರ ಫ್ಯಾಮಿಲಿ. ಅವ್ರು ಹೇಳಿದ್ದು ಕರೆಕ್ಟ್ ಐತಿ, ಹೊಂದ್ಕೊಂಡು ಹೋಗ್ರಲ್ಲ. ಏ ಅಪ್ಪ ಓಣಾಗೆಲ್ಲ ಮಾತಾಡ್ಕೊಳತ್ತಾರ ಕುಡ್ಕೊಂಡ್ ಹೆಂಡ್ತಿ ಅಂತ. ಹೇಯ್ ಹುಡುಕ ಅಲ್ಲ, ಮಧ್ಯಪ್ರಿಯ ಅಣ್ಣ. ಮುಂಜಾನೆ 10 ಗಂಟೆಗೆ ಆಫೀಸಿಗೆ ಹೋಗ್ತಾನ, ರಾತ್ರಿ 7 ಗಂಟೆ ಕುಡ್ಕೊಂಡ್ ಮನೆಗೆ ವಾಪಸ್ ಬರ್ತಾನ. ಮನ್ಯಾಗ ಹೆಣ್ತಿರ್ತಾಳ, ಊಟ ಮಾಡ್ದಾಗ ಕಾಯ್ತಿರ್ತಾಳ ಅನ್ನೋ ಖಬರಿಲ್ಲ ಅವಂಗ. ಬರೀ ಸುಳಪ್ಪ. ರಾತ್ರಿ 9 ಗಂಟೆಗೆ ದನ ತಿಂದಂಗ್ ತಿಂದು 10 ಗಂಟೆಗೆ ಹೆಣ ಬಿದ್ದಂಗ್ ಬಿದ್ದಿರ್ತಾಳ. ಮೊನ್ನೆ ಅಮಾವಾಸ್ಯೆ ದಿನ ಹಪ್ಳ ಕರಿಯಾಕ ಎಣ್ಣಿ ತಗೊಂಬಂತ ರೊಕ್ಕ ಕೊಟ್ರ ಏನ್ ಮಾಡ್ಯಾನ್ ಕೇಳ್ರಿ ಮಾವ ಅವಂಗ. ನನಗ್ ಬೇಕಾಗಿರೋ ಎಣ್ಣೆ ತಗೊಂಬಂದಿದ್ದೆ ಮಾವ. ಇವಾಗ ಏನ ಅವ್ ಕುಡಿಯೋದ್ ಬಿಡ್ತಾನೆ ಕೇಳಪ್ಪ ಅವಂಗ. ಹೊಂದ್ಕೊಂಡ್ ಹೋಗ್ಲಿ ಸಿದ್ದಿಗ್ ಸುಳೆ ಮಗನ, ನಿನ್ನ ನಮ್ಕೊಂದ್ ಬಂದಾಳಕ್ಕೆ. ಸಣ್ಣ ಹುಡುಗರೇ ನೀವು ಹೊಂದ್ಕೊಂಡು ಹೋಗ್ರಿ. ಬೀಗ್ರ ನಡ್ರಿ ಹೋಗುನು, ಹೇಳುದು ಹೇಳಿವ್ರಿ. ಈಗ ಮುಂದಿಂದು ಅವ್ರಿಗೆ ಬಿಟ್ಟು ಕೊಟ್ಟಿದ್ದ. ನಡ್ರಿ ಹೋಗುನು, ಮಾವ ನೀವ ನೋಡ್ಕೊರಿ ನಿಮ್ದ. ಇವತ್ತ ಲಾಸ್ಟ್, ನಾಳೆಯಿಂದ ಏನು ಹೇಳಂಗಿಲ್ಲ. ಇವತ್ತ ಲಾಸ್ಟ್ ಅಂದ್ರೆ ಲಾಸ್ಟ್. ಇನ್ನು ಮೇಲೆ ಹೊಟ್ಟೆ ಎಣ್ಣೆ ಮುಟ್ಟಂಗಿಲ್ಲ. ಇವತ್ತ ಲಾಸ್ಟ್, ಇನ್ನೊಮ್ಮೆ ಎಣ್ಣೆ ಹೊಟ್ಟೆ ಮುಟ್ಟಂಗಿಲ್ಲ. ಇವತ್ತು ಲಾಸ್ಟ್ ಅಂದ್ರೆ ಲಾಸ್ಟ್. ನಿಮ್ಮ ಅಪ್ಪನ ಮೇಲೆ ಅಲ್ಲಿ ಕುಡಿಯಂಗಿಲ್ಲ ಇನ್ಮೇಲೆ. ಏನ್ 3 ದಿವಸ ಆದ್ ಮುಸುರಿ ತಿಕ್ಕಿಲ್ಲ, ಬಟ್ಟೆ ಹೋಗ್ದಿಲ್ಲ, ನೆಲ ಒರೆಸಿಲ್ಲ, ಕಸ ಗುಡ್ಸಿಲ್ಲ. ಯಾಕ? ನೀ ಕುಡಿಯೋದ್ ಬಿಡೋ ಮಟ ನಾ ಯಾ ಕೆಲ್ಸಾನು ಮಾಡಂಗಿಲ್ಲ. ನಿನ್ನ ಬಿಟ್ಬಿಡ್ತೀನಿ, ಕುಡಿಯೋದ್ ಮಾತ್ರ ಬಿಡಂಗಿಲ್ಲ. ಕ್ವಾರ್ಟರ್ ಒಳಗೆ ಇವೆಲ್ಲ ಮ್ಯಾಟ್ರ ನನ್ ಮನಿ ಕೆಲಸ ಮಾಡ್ಕೊಳಕ ನನಗಾಗುದಿಲ್ಲ. ಏನು ಭೂಮಿ ತಾಯಾನೇ ನೀನಿಷ್ಟ ಇಲ್ಲ ಕಣೆ, ಭೂಮಿ ತಾಯಾನೇ ನೀನಿಷ್ಟ ಇಲ್ಲ ಕಣೆ. ರೀ ಈ ಸೋಫಾ ಮ್ಯಾಗ ನನ್ ಟಾಪ್ ಇಸ್ತ್ರಿ ಮಾಡಿಟ್ಟಿದ್ದೆ, ನೀವೇನಾರು ನೋಡಿದ್ರೇನ? ಇಲ್ಲಿ ಬಿಡು ಭೂಮಿಕಾ, ನೋಡಿಲ್ಲ. ಭೂಮಿಕಾ ಇದಂತೂ ಅಲ್ಲಲ್ಲ? ಏ ನಾಯಿ, ಮೊನ್ನೆ 800 ರೂಪಾಯಿ ಕೊಟ್ಟು ಟ್ರೈನ್ಸ್ ನಾಗ ತಗೊಂಡ್ಬಂದೇನಿ, ಅದನ್ನ ತಗೊಂಡ್ ನೆಲ ಸತ್ಯ. ನಾನ್ ನೆಲ ಒರೆಸು ಬಟ್ಟೆ ಅನ್ಕೊಂಡ್ಬಿಟ್ಟೆ ಭೂಮಿಕಾ. ರವೆ ನಾ ಇನ್ಮೇಲೆ ಎಣ್ಣೆ ಹೊಡೆಯೋದು ಬಿಡ್ಬೇಕಂತ ಮಾಡೀನಿ. ಯಾಕ? ಅದು ಮತ್ತೀಗೇನ್ ಮಾಡುತ್ತೆ? ಹೆಂಡತಿ ಅಂಜಿ ಕುಡಿಯೋದ್ ಬಿಡ್ತೀನಂತೆ ಅಲ್ವಣ ನೀ ಅಂತ ಗಂಡಸು. ಗಂಡ ಅದಾವ ಹೆಂಡತಿ ಮುಂದ್ ಬಗ್ಗಬಾರ್ದೆ. ನಮಗ್ ಹೆಂಗ್ ಕುಡಿಯೋ ವೀಕ್ನೆಸ್ ಇರ್ತದಲ್ಲ, ಅವ್ರಿಗೆ ಅಂತಾವ್ ಸಾಕಷ್ಟು ವೀಕ್ನೆಸ್ ಗಳು ಇರ್ತಾವ. ಏನ್ ಬೈ ಅವು? ಆಹಾ, ಮರುಭೂಮ್ಯಾಗ ಮಳಿ ಬಂದಂಗ ಬಂದೆ ಅಲ್ವಾ. ನಮ್ಮ ಪಾಲಿಗೆ ನೀನ ದೇವ್ರು.
ಹೌದಾ ಕುಡ್ದೇನೆ ಇಲ್ಲ ಕುಂತ ಕುಡಿತೀನಿ. ಭೂಮಿ ಎಲ್ಲಿಗೆ? ಅವ್ರ ಮನೆಗೆ. ಯಾಕ? ನೀ ಕುಡಿಯೋದು ಬಿಡಮಟ ನಾ ಈ ಮನಿಗ್ ಕಾಲಿಡಂಗಿಲ್ಲ. ನಾ ಕುಡಿಯೋದ್ ಬಿಡ್ತೀನಿ, ದಾರ ನೋಡೋದ್ ಕೈ ಬಿಡ್ತೀಯ? ಶಾಪಿಂಗ್ ಮಾಡೋದ್ ಕೈ ಬಿಡ್ತೀಯ? ಮಗಳ ಮನೆ ಆಂಟಿ ಜೊತೆ ಕಂಡವ್ರ ಮನೆ ಮ್ಯಾಟ್ರ್ ಡಿಸ್ಕಸ್ ಮಾಡೋದ್ ಕೈ ಬಿಡ್ತೀಯ? ರೀ ಸೈಡ್ಸಿಗೆ ಉಪ್ಪಿನಕಾಯಿ ತಗೊಂಬರ್ಲಾ ಇಲ್ಲ ಆಮ್ಲೆಟ್ ಹಾಕ್ಲಾ? ಚಿಕನ್ 65 ವಿತ್ ಎಕ್ಸ್ಟ್ರಾ ಉಳ್ಳಾಗಡ್ಡಿ.